ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಸಿಕ್ಕ ನಂತರ ಅಲ್ಲಿ ಉತ್ಖನನ ಏನು ನಡೀತಾ ಇದೆ ಅದಕ್ಕೆ ಸಾಕಷ್ಟು ಮಹತ್ವ ದೊರಕಿದೆ. ಜೊತೆಗೆ ಲಕ್ಕುಂಡಿಯಲ್ಲಿ ಚಿನ್ನದ ಮುದ್ರೆಗಳನ್ನು ಟಂಕಿಸುವಂತಹ ಟಂಕಶಾಲೆ ಇತ್ತು ಅನ್ನೋ ಚರ್ಚೆಗಳು ಕೂಡ ಆರಂಭ ಆಗಿದೆ. ಅಲ್ಲಿ ಟಂಕಿಸ್ತಕ್ಕಂತಹ ಚಿನ್ನದ ಮುದ್ರೆಗೆ ಚಿನ್ನ ಎಲ್ಲಿಂದ ಸಪ್ಲೈ ಆಗ್ತಾ ಇತ್ತು ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗಿರ್ತಕ್ಕಂಥದ್ದು. ಒಂದು ಕಡೆ ಹಟ್ಟಿಯ ಚಿನ್ನದ ಗಣಿಯಿಂದ ಈ ಚಿನ್ನ ಸಪ್ಲೈ ಆಗ್ತಾ ಇತ್ತು ಅನ್ನಲಾಗುತ್ತೆ. ಮತ್ತೊಂದು ವಾದದಂತೆ ಸ್ಥಳೀಯವಾಗಿ ಸಿಗುವಂಥ ಚಿನ್ನವನ್ನು ಬಳಸಲಾಗ್ತಾ ಇತ್ತು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಈಗ ನಾವು ನಿಮಗೆ ತೋರಿಸ್ತಾ ಹೋಗ್ತೇವೆ, ಗದಗ್ನ ಕಣಿವೆ ಹೊಸೂರಿನ ಈ ಕಣಿವೆಯಲ್ಲೂ ಕೂಡ ಚಿನ್ನ ಸಿಗ್ತಾ ಇತ್ತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಂದರೆ 1990ರಿಂದ ಆ 90ರ ದಶಕಕ್ಕೂ ಮುಂಚೆನೇ ಇಲ್ಲಿ ಚಿನ್ನ ಸಿಗ್ತಾ ಇತ್ತು. ಅಂದರೆ ಬ್ರಿಟಿಷ್ ಕಾಲದಿಂದಲೂ ಇಲ್ಲಿ ಚಿನ್ನ ಸಿಗ್ತಾ ಇತ್ತು. ಹೀಗಾಗಿ ಕೆಲ ಬ್ರಿಟಿಷ್ ಕಂಪನಿಗಳು ಜೊತೆಗೆ ಅದರ ಹಿಂದಿನಿಂದೂ ಕೂಡ ಈ ರೀತಿ ಗುಹೆಗಳನ್ನು ಮಾಡಿ ಇಲ್ಲಿ ಚಿನ್ನವನ್ನು ಹೆಕ್ತಾ ಇದ್ದರು, ತೆಗಿತಾ ಇದ್ದರು. ಚಿನ್ನದ ನಿಕ್ಷೇಪದ ರಿಯಾಲಿಟಿ ಚೆಕ್ಕನ್ನು ಇಲ್ಲಿ ಒಳಗಿನ ವ್ಯವಸ್ಥೆಯನ್ನು ತೋರಿಸಲಿಕ್ಕೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಂದಾಗಿರ್ತಕ್ಕಂಥದ್ದು. ಇಲ್ಲಿ ತುಂಬ ಕಡಿದಾದಂತಹ ದುರ್ಗಮ ರಸ್ತೆಯಲ್ಲಿ ನಾವು ಸಾಗಬೇಕಾಗುತ್ತೆ. ಇದನ್ನು ಒಂದು 15-20 ವರ್ಷದ ಹಿಂದೆ ಇಲ್ಲಿ ನಡೆದಂತಹ ದುರಂತದಿಂದಾಗಿ ಸದ್ಯಕ್ಕೆ ಇದನ್ನು ಬಂದ್ ಮಾಡಲಾಗಿದೆ. ಅಂದರೆ ಇಲ್ಲಿ ತೆರಳಿದಂತಹ ಕಾರ್ಮಿಕರಿಬ್ಬರು ಸಾವನ್ನಪ್ತಾರೆ. ಅನಧಿಕೃತವಾಗಿ ಈ ರೀತಿ ನಡೆಯುವಂತಹ ಸಂದರ್ಭದಲ್ಲಿ ಸಾವನ್ನಪ್ಪದಂತಹ ಸಂದರ್ಭದಲ್ಲಿ ಇದನ್ನು ಕಂಪ್ಲೀಟಾಗಿ ಬಂದ್ ಮಾಡ್ತಾರೆ. ತಾವೇನು ಗಮನಿಸ್ತಾ ಇದ್ದೀರಿ, ಗುಹೆ ಆಕಾರದಲ್ಲಿ ಇರ್ತಕ್ಕಂಥ ಇಲ್ಲಿ ಸುಮಾರು 1 ಕಿಲೋಮೀಟರ್ ದೂರದಷ್ಟು ಇಲ್ಲಿ ಈ ರೀತಿಯ ದುರ್ಗಮ ರಸ್ತೆ ಇದೆ. ಈ ರಸ್ತೆ ಅಕ್ಕಪಕ್ಕದಲ್ಲಿ ತಾವೇನು ಗಮನಿಸ್ತಾ ಇದ್ದೀರಿ, ಈ ರೀತಿಯ ಗೋಡೆಯಲ್ಲಿ ಚಿನ್ನ ಸಿಗ್ತಾ ಇತ್ತು, ಚಿನ್ನದ ನಿಕ್ಷೇಪಗಳು ಸಿಗ್ತಾ ಇತ್ತು. ಆ ಚಿನ್ನದ ನಿಕ್ಷೇಪವನ್ನು ಈ ರೀತಿ ಅದನ್ನು ಆಯುಧಗಳಿಂದ ತೆಗೆದು ಇಲ್ಲಿಯ ಯುವಕರು ಸಾಗಿಸ್ತಾ ಇದ್ದರು. ಆಗಿನ ವ್ಯವಸ್ಥೆ ಆಗಿತ್ತು. ಅದಾದ ನಂತರ ಏನು ಇದನ್ನು 15-20 ವರ್ಷಗಳಿಂದ ಏನು ಬಂದ್ ಮಾಡ್ತಾರೆ. ಬಂದಾದ ನಂತರವೂ ಕೂಡ ಕೆಲ ಯುವಕರು ಈ ರೀತಿ ಚಿನ್ನದ ನಿಕ್ಷೇಪವನ್ನು ಹೆಕ್ಕುವಂತಹ ಕೆಲಸಗಳನ್ನು ಮಾಡ್ತಾರೆ. ಅದನ್ನು ಶೋಧಿಸಿ ಸ್ಥಳೀಯವಾಗಿ ಮಾರಾಟ ಮಾಡುವಂಥ ಕೆಲಸಗಳು ಕೂಡ ಆಗುತ್ತೆ. ತುಂಬ ಅಂದರೆ ಭಯಾನಕವಾದಂತಹ ವಾತಾವರಣ ತಾವು ಗಮನಿಸ್ತಾ ಇದ್ದೀರಿ. ಇದರಲ್ಲಿ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ನೀರು ತುಂಬುತ್ತೆ. ಸದ್ಯಕ್ಕೆ ಈಗಲೂ ಕೂಡ 1 ಕಿಲೋಮೀಟರ್ವರೆಗೂ ಕೂಡ ಈ ರೀತಿ ದುರ್ಗಮವಾದ ರಸ್ತೆ ಇದೆ. ಈ ಪಕ್ಕ ಏನು ರಸ್ತೆಯನ್ನು ಗಮನಿಸ್ತಾ ಇದ್ದೀರಿ, ಈ ಪಕ್ಕದಲ್ಲೇ ಹಳಿಯ ಆಕಾರದಲ್ಲಿತ್ತು. ಅಲ್ಲಿಂದ ಈ ನಿಕ್ಷೇಪವನ್ನು ಹೊರಸಾಗಿಸ್ತಾ ಇದ್ರು ಅನ್ನೋ ಮಾತುಗಳು ಕೂಡ ಇಲ್ಲಿಯ ಸ್ಥಳೀಯರು ಹೇಳ್ತಾರೆ. ಸದ್ಯಕ್ಕೆ ಇಲ್ಲಿ ಪ್ರವೇಶವನ್ನು ನಿರ್ಬಂಧ ಮಾಡಿರ್ತಕ್ಕಂಥದ್ದು. ಹೀಗಿದ್ರೂ ಕೂಡ ಕೆಲ ಯುವಕರು ಇಲ್ಲಿ ನಿಧಿಯನ್ನು ಅಂದರೆ ಬಂಗಾರದ ನಿಕ್ಷೇಪವನ್ನು ಹುಡುಕ್ಲಿಕ್ಕೆ ಬರ್ತಾರೆ. ಅಂದರೆ ಇದೆಲ್ಲವೂ ಕೂಡ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಅಂದರೆ ಕತ್ತಲೆಯಲ್ಲಿ ನಡೆಯತಕ್ಕಂಥದ್ದು. 2-3 ದಿನಗಳ ಕಾಲ ಇಲ್ಲಿ ನಡೀತಾ ಇದ್ರು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಅಂದರೆ ಲಕ್ಕುಂಡಿಯಲ್ಲಿ ಚಿನ್ನ ಏನು ಸಿಕ್ಕಾದ ನಂತರ ಇಲ್ಲಿಂದಲೂ ಕೂಡ ಏನಾದರೂ ನಿಕ್ಷೇಪಗಳನ್ನು ಬಳಸಿ ಅಲ್ಲಿ ಟಂಕಶಾಲೆ ನಡೆಸ್ತಾ ಇದ್ರ, ಅಂದರೆ ಚಿನ್ನದ ನಾಣ್ಯಗಳು ಮುದ್ರಿಸ್ತಾ ಇದ್ರ ಅನ್ನೋ ಪ್ರಶ್ನೆಗಳು ಕೂಡ ಈಗ ಎದ್ದಿರ್ತಕ್ಕಂಥದ್ದು. ಗದಗದಿಂದ ಕ್ಯಾಮ್ರಾ ಪರ್ಸನ್ ನಿಂಗರಾಜ್ ಜೊತೆ ಗಿರೀಶ್ ಕಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.